ಎಷ್ಟು ಜಾಗ ಐತೆ ನೋಡಿ. ಆ ಬೇಲದ ಮರ ಐತಲ್ಲ, ಆ ಬೇಲ್ ಮರದ ಹಿಂದ್ಗಡೆ ಬೇಲ್ ಐತಲ್ಲ, ಅಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಜಾಗ ಇದೆ. ಹಂಗೆ ನೋಡಿ ಇದೆಲ್ಲ ಇದೆ ಜಾಗ ಇಲ್ಲಿ ನೋಡಿ. ಇಲ್ಲಿ ಎಷ್ಟಾಯ್ತು ನೋಡಿ. ಇಲ್ಲಿ ನೋಡಿ ಇವರಲ್ಲಿ ಡಕ್ ಮಾಡ್ಬೇಕಾಯ್ತದೆ, ನಮಗೆ ವಾಲ್ ಮಾಡಿ ನಾವೆಲ್ಲ ಸ್ಟಿಕ್ಸ್ ತಗೋಬೇಕಾಯ್ತದೆ ಅಂತ ಇಷ್ಟು ಮಾಡ್ತಾ ಇಲ್ಲ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಕಣ ಉಳಿಸಿ, ನಮ್ಗೆ ನಿಮ್ಮ ಸಹಕಾರ ಬೇಕು. KAB ಅವ್ರು ಬಂದು 20 ಕುಂಟ ನಮ್ಗೆ ಆಗಿದೆ, ಕಣ ಹೊಡೆದಾಕ್ಬೇಕು ಅಂತ ತುಂಬ ದಿವಸದಿಂದ ಅದನ್ನೇ ಹೇಳ್ತಾ ಇದ್ದಾರೆ. ನಾವು ಊರವರೆಲ್ಲ ಸೇರಿ ಒಗ್ಗಟ್ಟಲ್ಲಿ ಅದು ಯಾವುದೇ ಕಾರಣಕ್ಕೂ ಹೊಡಿಬಾರ್ದು ಅಂತ ಹೇಳೈತೆ. ಆದರೂ ಬಿಡ್ತಾ ಇಲ್ಲ ಅವರು. ಒಂದಿನ JCB ಅವ್ನು ಬರೋದು, ಪುನಃ ಇನ್ನೊಬ್ರು ಬರೋದು, ಹಿಂಗಾದ್ರೆ ಮಾಡಿ ತೊಂದರೆ ಕೊಡ್ತಾವ್ರೆ. ಕಣ ಹೊಡೆದಾಕ್ಬಿಟ್ಟು ನಿಮ್ಗೆ ಬೇರೆ ಕಡೆ ಕಟ್ಕೊಡ್ತೀನಿ ಅಂತಾರೆ. ಎಲ್ಲರೂ ಕಟ್ಟಿರೋ ಕಣನ ಹೊಡೆದಾಕ್ಬಿಟ್ಟು ಬೇರೆ ಕಡೆ ಕಟ್ಕೊಡಿ ಅಂತ ಕೇಳಿದ್ವ ನಾವು ಇವ್ರನ್ನ? ಅದೆಲ್ಲರೂ ರೂಲ್ಸ್ ಇದೆಯಾ ಹಂಗೆ? ಹಾಂ, ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾವ್ರೆ. ನಮಗೆ ಕಣ ಬೇಕು, ರೈತರಿಗೆ ಕಣ ಬೇಕು. ಇದು ಯಾವ ನಿರ್ಮಿಸಿರೋ ಸರ್? ಇದು ಯಾವಾಗ ನಿರ್ಮಾಣ ಆಗಿರೋದು? ಇದು 7 ವರ್ಷ ಆಗಿದೆ. 7 ವರ್ಷ ಆಗಿದೆ, ಉಪಯೋಗಿಸ್ತಾ ಇದೀವಿ. ಆಮೇಲೆ ಅಲ್ಲಿಗೆ ಒಂದು ಪೈಪ್ ಕೇಳಿದ್ವಿ, ಪೈಪ್ ಹಾಕೊಟ್ಟಿಲ್ಲ. ಪೈಪ್ ಕೇಳ ಈ ಕಡೆಯಿಂದ ಆ ಕಡೆಗೆ ಜನ ಹೊರಬೇಕು. ಏನ್ ಮಾಡೋದಂತ ಡಕ್ ಹಾಕ್ಬೇಕಾಗಿತ್ತು, ಹಾಕಿಲ್ಲ. ಎಲ್ಲಾನು ಅರ್ಧಂಪರ್ಧಂ ಕೆಲಸ ಮಾಡ್ಬಿಟ್ಟು ಈಗ ಏಕಾಏಕಿ ಬಂದು ಚೆನ್ನಾಗಿರೋ ಕಣ ಅದು ಕಿತ್ತೋಗಿದ್ರೆ ಆಯ್ತು ಮಾಡ್ಲಿ ಅನ್ಬೋದು, ಕಟ್ಕೊಡ್ತಾರೆ. ಚೆನ್ನಾಗಿರೋ ಕಣನೇ ಹೊಡಿಬೇಕು ಅಂತಾರೆ. ನೀವೇ ನೋಡಿ ಕಣ ಎಷ್ಟು ಚೆನ್ನಾಗಿದೆ ಅದು. ಸಾರ್ವಜನಿಕರ ಹಣನ ಹೆಂಗೆ ಇವರು ಪೋಲ್ ಮಾಡ್ತಾರೆ, ಹೊಡಿಬೇಕು ಅಂತ. ಅದಕ್ಕೆ ನಾವು DC ಅವ್ರಿಗೂ ಮನವಿ ಮಾಡ್ಕೊತಾ ಇದೀವಿ, ತಹಸೀಲ್ದಾರ್ ಅವ್ರಿಗೂ ಅರ್ಜಿ ಹಾಕಿದೀವಿ, ಮನವಿ ಪತ್ರ ಕೊಡ್ತಾ ಇದೀವಿ. ನಾಳೆ ದಯವಿಟ್ಟು ನಮ್ಮ ಕಣ ಉಳಿಸ್ಕೊಡಿ. ಈ ಕಣ ಹೊಡೆದವರು KAB ಜಂಕ್ಷನ್ ಮಾಡಬೇಕು ಅಂತ, ಆಫೀಸ್ ಮಾಡಬೇಕು ಅಂತ. ಅಂದ್ರೆ ಯಾವ ವಿಸ್ತೀರ್ಣದಲ್ಲಿ ಮಾಡ್ತಾರೆ? ಎಷ್ಟು ವಿಸ್ತೀರ್ಣ? 20 ಕುಂಟೆ ಆಗಿದೆ ನಮಗೆ. ಕಾಂಪೌಂಡ್ ಹಾಕ್ತಿವಿ, ಇಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಅವರು. ಅದು ಇಂಥ ಜಾಗದಲ್ಲಿ ಆಗಿದೆ ಅಂತ ಹೇಳ್ತಿಲ್ಲ, ನಮ್ಗೆ ಇಲ್ಲೇ ಆಗಿದೆ. ಜಿಪೆ ಕಣದ ಮೇಲೆನೆ ಯಾರು ಜಿಪೆ ಕೊಡೋರು ಕಣದ ಮೇಲೆ ಜಿಪೆ ಮಾಡಿರ್ತಾರ? ಸುಮ್ಮನೆ ಹಂಗೆ ಮಾತಾಡ್ತಾರೆ, ರೈತರಿಗೆ ಗೊತ್ತಾಗಲ್ಲ ಅಂತ. ಜಂಕ್ಷನ್ ಅಲ್ಲಿ ಇರ್ಬೇಕಾದದ್ನ ಚನ್ನಬಸವನಹುಂಡಿ ಮಡಿಪುರ ಎಲೆಕ್ ತಂದು ಮಡಗ್ಬಿಟ್ಟು ಮಾದಾಪುರ ಅಂತ ಜಂಕ್ಷನ್ ಇಡ್ತಾರಂತೆ. ನಮ್ಮೂರು ಗ್ರಾಮದ್ದು, ನಮ್ಮೂರು ಸರ್ವೆ ನಂಬರ್ದು. ನಾನು ಮಾದಾಪುರ ಚನ್ನಬಸವನಹುಂಡಿ ಭೇದ ಭಾವ ಮಾಡ್ತಾ ಇಲ್ಲ. ಯಾಕೆ ಹೊಡಿತಾ ಇದ್ದೀರಾ? ಹೊಡೆದ್ಬಿಟ್ಟು ಮಾಡೋ ಅಂಥದ್ದು ಏನಿದೆ? ಗೌರ್ಮೆಂಟ್ ಲ್ಯಾಂಡು ಮಾದಾಪುರದಲ್ಲೇ ಬೇಜಾನಿದೆ. ಅಲ್ಲ, ಅವ್ರು ಹೇಳೋ ತರ ಆದ್ರೆ ಇದು ಅದಕ್ಕಿಂತ ಚೆನ್ನಾಗಿರೋ ಜಾಗ. ಸ್ಕೂಲ್ ಕಾಂಪೌಂಡ್ ಮಾಡ್ಕೊಳ್ಳಿ, ಎಲ್ಲ ಚೆನ್ನಾಗಿದೆ. ಸ್ಕೂಲ್ ಕಾಂಪೌಂಡ್, ಮಡಿಪುರಕ್ಕೆ ಹೋಗೋ ರೋಡು, ನಮ್ಮೂರ್ಗೆ ಹೋಗೋ ರೋಡು, ಮೇನ್ ಅಲ್ಲಿ ನಿಂತ್ಕೊಂಡ್ರೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಸರ್ವ ನಂಬರ್ ಇರೋದು. ಸ್ಕೂಲ್ ಮನ ಸ್ಕೂಲ್ ಮನನು ಸಹಿತ ಸರ್ವ ನಂಬರ್ ಅಲ್ಲೇ ಇರೋದು. 4 ಎಕರೆ ಅದೇ ಸರ್ವ ನಂಬರ್ ಅಲ್ಲಿ ಬರೋದು. ಹೆಂಗ್ ಮಾಡ್ತಾರೆ? ದಯವಿಟ್ಟು ನಿಮ್ ಸಹಕಾರ ಬೇಕು, ಮಾಧ್ಯಮದವ್ರದ್ದು ಸಹಕಾರ ಬೇಕು, ನಮ್ಮ ಊರವ್ರೆಲ್ಲರೂ ನಿಮ್ಗೆ ಸಹಕಾರ ಕೊಡ್ತಾರೆ. ದಯವಿಟ್ಟು DC ಮಟ್ಟಕ್ಕೆ ಮುಟ್ಸಿ. ನಮ್ಗೆ ಕಣ ಉಳಿಬೇಕಷ್ಟೇ, ಕಣ ಉಳಿಬೇಕು. ಏನು ಕೇಳ್ಕೊಂತ ಇಲ್ಲ, ಬ್ಯಾಡಿ ಅಂತ ಇಲ್ಲ. ಅದನ್ನು ಏನಂದ್ವಿ, ಅಲ್ಲಿ ಜಾಗ ಇದೆ ಮಾಡಿ ಅಂದ್ವಿ. ಅಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ, ಟೋಟಲ್ 4 ಎಕರೆ 8 ಕುಂಟಲ್ 20 ಕುಂಟೆ ಆಗಿರೋದು. ಇನ್ನೂ 3.5 ಎಕರೆ ಇದೆ. ಎಲ್ಲೋಯ್ತು ಹೋಗೋದ್ರೆ? ನೀವು ಅದನ್ನೆಲ್ಲಾನು ಮಾಡದೆ, ಅಲ್ಲಿರೋ ಜಾಗದಲ್ಲಿ ಮಾಡದೆ ಬಂದು ಕಣನೇ ಟಾರ್ಗೆಟ್ ಮಾಡ್ತಾ ಇದಾರೆ. ಏನಕ್ಕೆ? ಕೆರೆಗಳನ್ನೆಲ್ಲ ಶುದ್ಧ ಮಾಡಿ ಸುತ್ತ ಎಲ್ಲ ಆಲ್ರೆಡಿ ಧರ್ಮಸ್ಥಳ ಸಂಘದವರು ಕೆರೆನ ಅಭಿವೃದ್ಧಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾವ್ರೆ. ಇದು ಮಾಡಿದ್ರೆ ಹೆಂಗೆ? ಧರ್ಮಸ್ಥಳ ಸಂಘದವರು ಕೆರೆನ ಅಭಿವೃದ್ಧಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಗೆ ಇನ್ನೂ ಅನುಕೂಲ ಆಗ್ತಾ ಇದೆ. ಮಕ್ಳಿಗೆ ಸ್ಕೂಲ್ಗೆ ಗ್ರೌಂಡ್ ಇಲ್ಲ, ಸುಮ್ಮನೆ ತೊಂದರೆ ಮಾಡ್ತಾವ್ರೆ. ದಯವಿಟ್ಟು KAB ಅವ್ರಿಗೆ ಹೇಳ್ತಾ ಇರೋದೇನಂದ್ರೆ, ನೀವು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ನಮ್ಮ ಕಣನ ಹೊಡೆದಾಕ್ಬಿಟ್ಟು ಮಾಡಬೇಡಿ. ರೈತರದು ಅಷ್ಟೇ, ಈ ಊರವ್ರು ಸಾರ್ವಜನಿಕರು ಎಲ್ಲರೂ ಸೇರ್ಕೊಂಡು ಹೇಳ್ತಾ ಇರೋದು ಅಷ್ಟೇ. ಊರವರು ನಮ್ಗೆ ಕಣ ಬೇಕು. ನಾಳೆ ದಿನ ಒಂದು ಫಂಕ್ಷನ್ಗೆ ಬೇಕು, ಏನೋ ಒಂದು ಬೇಕು, ಊರ ಹತ್ರ ಏನು ಮಾಡ್ಕೊಳ್ಳೋದು ಬೇಡ. ನೋಡಿಲಿ ಹೆಂಗೆ ಸುತ್ತ ಎಲ್ಲನೂ ಹೆಂಗೆ ಅವ್ರು ಹೆಂಗೆ ಬೇಕು ಹಂಗೆ ಮಾಡ್ಬಿಟ್ಟು ಹೊಟ್ಟೋಗವ್ರೆ. ಊರ ಎಂಟ್ರೆನ್ಸಲ್ಲಿ ಹಿಂಗೆ ಮಾಡ್ತಾರಾ? ಆಫೀಸೇ ಬೇಕಿಲ್ಲ ನಮಗೆ. ಮಾದಾಪುರ ಆಫೀಸ್ ತಗೊಂಬಂದು CB ಮಾಡ್ತಾರೆ.